ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ. ರವಾನೆ ಮಾಡಿದ್ದಾರೆ. ಗೊತ್ತಿದೆ, ಅದು ಅವ್ರು ಮಾಡುವಂತ ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತ ಹೇಳಿ. ಬೇರೆ ಏನೋ ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ. ನೋಡಿ, ದ್ವೇಷ ಭಾಷಣ ಯಾರೇ ಮಾಡಲಿ, ಅದು MB ಪಾಟೀಲ್ ಮಾಡಲಿ, ಶರಣ್ ಪ್ರಕಾಶ್ ಪಾಟೀಲ್ರೇ ಮಾಡಲಿ, ಯಾರೇ ಮಾಡಲಿ, ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆಯಾಗ ಒಬ್ರು ಅದಾರ ಏನ್ರಿ, ಅವ್ರ ಅನ್ಸು ದ್ವೇಷ ಭಾಷಣ ಬಹುಶಃ ಯಾರು ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ. ಮುಂಜಾನೆ ಒಮ್ಮೆ ಮಾಡ್ತಾರೆ, ಮಧ್ಯಾಹ್ನ ಒಮ್ಮೆ ಮಾಡ್ತಾರೆ, ಸಾಯಂಕಾಲ ಒಮ್ಮೆ ಮಾಡ್ತಾರೆ, ರಾತ್ರಿ ಒಮ್ಮೆ ಮಾಡ್ತಾರೆ. ಎಲ್ಲ ಅಸಂಬದ್ಧ ಪದ್ಧತಿಗಳು, ಅವಿಸಂವಾದ ಮಾಡೋದು, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರು ಯಾವ ಸಮಾಜದವರು ಅವರು ಬಿಡಿಯೋದಲ್ಲ. ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತ ಇವ್ರಿಗೆ ಕುಂಬಳಕಾಯಿ ಕಳ್ಳಾರ ಹೆಗಲು ಮುಟ್ಟು ನೋಡ್ಕೊಂಡ್ರೆ ಇವ್ರು ಮಾಡೋ ಕೆಲಸ ಅದೇ ದ್ವೇಷ ಭಾಷಣ ಮಾಡೋದು. ಅದಕ್ಕೆ ಇವತ್ತು ಸಾಧನ ದ್ವೇಷ ಮಾಡ್ತಾರೆ, ದ್ವೇಷ ಭಾಷಣದ ಇದಕ್ಕೆ ಇವರು ರವಾನೆ ಮಾಡಿದ್ದಾರೆ. ಗೊತ್ತಿದೆ, ಅದು ಅವ್ರು ಮಾಡುವಂತ ನಮ್ಗೆ ಗೊತ್ತಿದೆ ಇವ್ರು ರೀತಿ ಮಾಡ್ತಾರೆ ಅಂತ ಹೇಳಿ. ಬೇರೆ ಏನೋ ಇವರಿಂದ ಅಪೇಕ್ಷೆ ಮಾಡುವಂಥದ್ದು ಇರಲಿಲ್ಲ ನಮಗೆ. ನೋಡಿ, ದ್ವೇಷ ಭಾಷಣ ಯಾರೇ ಮಾಡಲಿ, ಅದು MB ಪಾಟೀಲ್ ಮಾಡಲಿ, ಶರಣ್ ಪ್ರಕಾಶ್ ಪಾಟೀಲ್ರೇ ಮಾಡಲಿ, ಯಾರೇ ಮಾಡಲಿ, ಏನ್ರಿ ಇವತ್ತು ನಮ್ಮವ್ರು ನಮ್ಮ ಜಿಲ್ಲೆಯಾಗ ಒಬ್ರು ಅದಾರ ಏನ್ರಿ, ಅವ್ರ ಅನ್ಸು ದ್ವೇಷ ಭಾಷಣ ಬಹುಶಃ ಯಾರು ಮಾಡಿರ್ಲಿಕ್ಕಿಲ್ಲ ಇಡೀ ದೇಶದಲ್ಲಿ. ಮುಂಜಾನೆ ಒಮ್ಮೆ ಮಾಡ್ತಾರೆ, ಮಧ್ಯಾಹ್ನ ಒಮ್ಮೆ ಮಾಡ್ತಾರೆ, ಸಾಯಂಕಾಲ ಒಮ್ಮೆ ಮಾಡ್ತಾರೆ, ರಾತ್ರಿ ಒಮ್ಮೆ ಮಾಡ್ತಾರೆ. ಎಲ್ಲ ಅಸಂಬದ್ಧ ಪದ್ಧತಿಗಳು, ಅವಿಸಂವಾದ ಮಾಡೋದು, ಕೆಟ್ಟ ಪದಗಳನ್ನ ಉಪಯೋಗಿಸ್ತಾರೆ. ಅವ್ರು ಯಾವ ಸಮಾಜದವರು ಅವರು ಬಿಡಿಯೋದಲ್ಲ. ನಿಮ್ಗೆ ಗೊತ್ತಿದೆ ಯಾರು ತಪ್ಪಿಸ್ತ ಇವ್ರಿಗೆ ಕುಂಬಳಕಾಯಿ ಕಳ್ಳಾರ ಹೆಗಲು ಮುಟ್ಟು ನೋಡ್ಕೊಂಡ್ರೆ ಇವ್ರು ಮಾಡೋ ಕೆಲಸ ಅದೇ ದ್ವೇಷ ಭಾಷಣ ಮಾಡೋದು. ಅದಕ್ಕೆ ಇವತ್ತು ಸಾಧನ ದ್ವೇಷ ಮಾಡ್ತಾರೆ, ದ್ವೇಷ ಭಾಷಣದ ಇದಕ್ಕೆ ಇವರು. ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್ಪ್ರೆಸ್, ಇದು ಜನಪರ.